ರಾಹುಲ್ ಒಬ್ಬ ಹಳ್ಳಿ ಹುಡುಗ. ಹಳ್ಳಿಯಲ್ಲೇ ಹುಟ್ಟಿ ಬೆಳೆದವನಾದರೂ ಅವನ ಮನಸ್ಸು ತುಂಬಾ ದೊಡ್ಡ ಕನಸುಗಳನ್ನು ಕಂಡಿತ್ತು. ಬೆಳಿಗ್ಗೆ ಹೊಲದಲ್ಲಿ ಕೆಲಸ, ಸಂಜೆ ಹಳ್ಳಿಯ ಹತ್ತಿರದ ಆಲದಮರದ ಕೆಳಗೆ ಕುಳಿತು ಪುಸ್ತಕ ಓದುವುದು ಅವನ ದಿನಚರಿ. ಓದಿನಲ್ಲಿ ಚತುರ, ಹೃದಯದಲ್ಲಿ ದಯೆಯುಳ್ಳವನು. ಅನಿತಾ ಪಟ್ಟಣದ ಹುಡುಗಿ. ಕಾಲೇಜು ಓದಲು ಅಪ್ಪ ಅಮ್ಮನ ಜೊತೆಗೆ ಹಳ್ಳಿಗೆ ಬಂದಿದ್ದಳು. ಅವಳ ಅಜ್ಜಿ ಹಳ್ಳಿಯಲ್ಲೇ ವಾಸವಾಗಿದ್ದರಿಂದ ಬೇಸಿಗೆ ರಜೆಗಳಲ್ಲಿ ಹಳ್ಳಿಗೆ ಬಂದುಕೊಳ್ಳುತ್ತಿದ್ದಳು. ಬೇರೆಯವರಿಗಿಂತ ಅವಳು ಸ್ವಲ್ಪ ವಿಭಿನ್ನಳು. ಹಳ್ಳಿಯ ಜೀವನ, ಹೊಲದ ಹಸಿರು, ಗದ್ದೆಯ ಗಾಳಿ ಇವೆಲ್ಲ ಅವಳಿಗೆ ತುಂಬಾ ಇಷ್ಟ. ಒಂದು ಸಂಜೆ ರಾಹುಲ್ ಹೊಲದಲ್ಲಿ ಎತ್ತುಗಳಿಗೆ ಆಹಾರ ಹಾಕುತ್ತಿದ್ದ. ಆಗ ಅನಿತಾ ಹತ್ತಿರದ ದಾರಿಯಿಂದ ಹಾದು ಹೋಗುತ್ತಿದ್ದಳು. ಅವಳ ಕೈಯಲ್ಲಿದ್ದ ಪುಸ್ತಕ ಕೆಳಗೆ ಬಿದ್ದಾಗ ರಾಹುಲ್ ಓಡಿ ಹೋಗಿ ಎತ್ತಿಕೊಟ್ಟ. ಧನ್ಯವಾದಗಳು ಅಂದಳು ಅನಿತಾ. ಪರವಾಗಿಲ್ಲ, ನೀವು ಪುಸ್ತಕ ಓದುತ್ತೀರಾ ಎಂದು ಕುತೂಹಲದಿಂದ ಕೇಳಿದ ರಾಹುಲ್. ಅದೊಂದು ಸಣ್ಣ ಮಾತುಕತೆ, ಆದರೆ ಅದೇ ದಿನದಿಂದ ಇವರ ಹೃದಯದಲ್ಲಿ ಒಂದಿಷ್ಟು ಅಜ್ಞಾತ ಸ್ನೇಹದ ಬೀಜ ಬಿತ್ತಿತು. ದಿನಗಳು ಕಳೆಯುತ್ತಾ ಹೋದವು. ಆಲದಮರದ ಕೆಳಗೆ ರಾಹುಲ್ ಓದುವ ಪುಸ್ತಕವನ್ನು ಅನಿತಾ ಕೂಡ ಹಂಚಿಕೊಳ್ಳುತ್ತಿದ್ದಳು. ಕೆಲವೊಮ್ಮೆ ಅವನು ಹಾಡುವ ಜನಪದ ಗೀತೆ, ಕೆಲವೊಮ್ಮೆ ಅವಳ ನಗರ ಕಥೆಗಳು. ಇವರಿಬ್ಬರ ಜಗತ್ತು ಒಂದಾಗಿ ಬೆಸೆದುಕೊಂಡಿತು. ಹಳ್ಳಿಯ ಹೊಳೆ, ಹೊಲದ ಗಾಳಿ ಇವರ ಪ್ರೀತಿಗೆ ಸಾಕ್ಷಿಯಾದವು. ರಾಹುಲ್ ತನ್ನ ಕನಸುಗಳ ಬಗ್ಗೆ ಹೇಳುತ್ತಿದ್ದ. ನಾನು ಓದಿ ದೊಡ್ಡವನು ಆಗಿ ಹಳ್ಳಿಗೆ ಬೆಳಕು ತರುವುದೇ ನನ್ನ ಕನಸು ಎಂದಾಗ ಅನಿತಾ ಅವನ ಕಣ್ಣುಗಳಲ್ಲಿ ಹೊಳೆಯುವ ಸತ್ಯವನ್ನು ಕಂಡಳು. ಒಂದು ದಿನ ಅನಿತಾ ಹೊರಟು ಹೋಗಬೇಕಾದಾಗ ಅವಳು ಸ್ವಲ್ಪ ಬೇಸರದಿಂದ ಹೇಳಿದಳು, ನಾನು ಹಳ್ಳಿಯನ್ನು ಬಿಟ್ಟು ಹೋಗುತ್ತಿದ್ದೇನೆ, ಆದರೆ ನನ್ನ ಮನಸ್ಸು ಇಲ್ಲಿ ಉಳಿಯುತ್ತದೆ. ನೀನು ನಿನ್ನ ಕನಸುಗಳನ್ನು ನನಸಾಗಿಸಬೇಕು ರಾಹುಲ್. ರಾಹುಲ್ ನಿಧಾನವಾಗಿ ಹೇಳಿದ, ನಿನ್ನ ನಂಬಿಕೆ ನನ್ನ ಶಕ್ತಿಯಾಗಿದೆ ಅನಿತಾ. ನಾನು ನಿನ್ನ ಪ್ರೀತಿಯನ್ನು ಕಾಪಾಡುತ್ತೇನೆ. ಅವಳ ಕಣ್ಣುಗಳಲ್ಲಿ ಕಣ್ಣೀರಿತ್ತು, ಅವನ ಹೃದಯದಲ್ಲಿ ವಿಶ್ವಾಸ. ಈ ಕಥೆ ಇನ್ನೂ ಮುಗಿದಿಲ್ಲ. ಅದು ಇವರ ಕನಸುಗಳು ಸಾಕಾರವಾದ ದಿನ ಮುಗಿಯುವ ಪ್ರೇಮ ಕಥೆ. ಅಡ್ಡಗೆರೆ.